ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಪ್ರಸನ್ನ ಥಿಯೇಟರ್ ಹತ್ರ ಬಂದಿದ್ದೀನಿ. ಲ್ಯಾಂಡ್ ಲಾರ್ಡ್ ಫಿಲಮ್ ಇವತ್ತು ರಿಲೀಸ್ ಆಗಿದೆ. ಪ್ರತಿಯೊಬ್ಬರು ಸುಧಾ ಕನ್ನಡ ಪ್ರೇಮಿಗಳು, ಕಲಾ ಪ್ರೇಮಿಗಳು ಮಿಸ್ ಮಾಡ್ದೇ ಬಂದು ಥಿಯೇಟ್ರಿಗೆ ಫಿಲಮನ್ನು ನೋಡಿ. ನೀವು ಪ್ರೋತ್ಸಾಹ ಮಾಡೋದ್ರಿಂದ ಕಲಾವಿದರು ಬೆಳೀತಾರೆ, ಜೊತೆಗೆ ಪ್ರೊಡ್ಯೂಸರ್ ಬೆಳೀತಾರೆ. ಪ್ರೊಡ್ಯೂಸರ್ ಒಬ್ಬರು ಬೆಳೆದ್ರೆ ಒಂದು 10 ಜನಕ್ಕೆ 10 ಫಿಲಮನ್ನು ಮಾಡುವಂಥ ಶಕ್ತಿ ಬರುತ್ತೆ. 10 ಜನ ಜೀವನನ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಥಿಯೇಟ್ರಿಗೆ ಬಂದು ಕನ್ನಡ ಫಿಲಮನ್ನು ನೋಡಿ. ಮತ್ತು ಈಗ ನೆಕ್ಸ್ಟು ಫಿಲಮ್ ಹೇಗಿದೆ ಅಂತ ಹೇಳಿ ನನ್ನ ಪ್ರಸನ್ನ ಥಿಯೇಟರ್ ಹತ್ರ ಬಂದಿದ್ದೀನಿ, ಚಿತ್ರಮಂದಿರದ ಹತ್ರ. ಲೈವನ್ನು ಮಾಡ್ತೀನಿ. ಪ್ರತಿಯೊಬ್ಬರು ಸುಧಾ ಬಂದು ಕನ್ನಡ ಫಿಲಮನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ. ಲ್ಯಾಂಡ್ ಲಾರ್ಡ್ ನಮಸ್ಕಾರ. ನನ್ನ ಹೆಸರು ಶ್ರೀ ಅಂತ. ಇವತ್ತು ನಾನು ಬಂದಿರೋದು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ. ಇದು 2026ನೇ ಒಂದು ಬಹುದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಮೊದಲೇ ಬಾರಿಗೆ ಕನ್ನಡ ಇಂಡಸ್ಟ್ರೀಲಿ ತುಂಬ ಒಳ್ಳೆಯ ಒಂದು ಓಪನಿಂಗ್ ಕೊಟ್ಟಿದ್ದಾರೆ ವಿಜಯ್ ಕುಮಾರ್ ಅವರು. ಹಾಗೆ ನಮ್ಮ ಜಡೇಶ್ ಹಂಪಿ ಅವರು ಅವರ ಕಳೆದ 2 ಸಿನಿಮಾನ ನೋಡಿದ್ರೆ ಜೆಂಟಲ್ಮ್ಯಾನ್ ಇರ್ಬೋದು, ಆಮೇಲೆ ಮತ್ತು ತೆರೆಗೆ ಬಂದಂತಹ ಗುರು ಶಿಷ್ಯರು ಇರ್ಬೋದು. ಅವು 2 ಸಿನಿಮಾಗೆ ಕಂಪೇರ್ ಮಾಡಿದರೆ ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ರಿಯಲಾಗಿ ನೋಡಿರೋದು ಸಿನಿಮಾನ ಇವಾಗ ಹೋಗಿ ಜಸ್ಟು ಸುಮಾರು ನಾವು ಎಲ್ಲರೂ ಟ್ರೈಲರ್ ನೋಡ್ಬಿಟ್ಟು ಟೀಸರ್ ನೋಡ್ಬಿಟ್ಟು ಕಾಟೇರಕ್ಕೆ ಒಂದು ಟಚ್ ಇದೆ ಇದು ಸಿನಿಮಾ ಅಂತಂದು ಹೇಳಿದ್ರು. ಇಲ್ಲ, ಟೋಟಲಿ ಅದೇ ಒಂದು ಲೈನ್ ಇರ್ಬೋದು, ಬಟ್ ಡಿಫ್ರೆಂಟ್ ಸ್ಟೋರಿ. ಚೆನ್ನಾಗಿ ಮಾಡಿದ್ದಾರೆ. ರಾಜ್ಬೀರ್ ಶೆಟ್ಟಿ ಅವರು ಅಂತೂ ಸೂಪರಾಗಿ ಮಾಡಿದ್ದಾರೆ. ತುಂಬ ಜನಗಳು ಕಡಿಮೆ ಇದ್ದಾರೆ, ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾವ ಜನಗಳು ಯಾಕೆ ಬರ್ತಾ ಇಲ್ವೋ ಏನೋ ಥಿಯೇಟ್ರಿಗೆ ಗೊತ್ತಿಲ್ಲ. ಬಟ್ ಈ ಒಂದು ಪರಿಸ್ಥಿತಿನ ನೋಡಿ ರಿಯಲಿ ಸಿಕ್ಕಾಪಟ್ಟೆ ಒಂದು ಬೇಜಾರಾಗುತ್ತೆ. ಬಟ್ ಜನಗಳು OTT ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಕಾಯೋದು ಬಿಟ್ಟು ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ಬೇರೆ ರೀತಿ. ನಾವು OTTಯಲ್ಲಿ ನೋಡ್ಬೋದು, ಆಮೇಲೆ ಫೋನ್ಗಳಲ್ಲಿ ನೋಡ್ಬೋದು, ಅದು ನೋಡೋದು ಮಜಾ ಕೊಡೋಲ್ಲ. ಬಟ್ ಥಿಯೇಟ್ರಿಗೆ ಬಂದು ನೋಡಿ. ವಿಜಯ್ ಕುಮಾರ್ ಸರ್ ಅಂತೂ ಆ್ಯಕ್ಟಿಂಗು ಎಕ್ಸ್ಟ್ರಾರ್ಡಿನರಿ. ಎಲ್ಲರೂ ಸುಮಾರು ಜನ ವಿಜಯ್ ಸರ್ನ ಸಲಾಗಾನ ಆಮೇಲೆ ಭೀಮನ ತಲೆ ಇಟ್ಕೊಂಡು ಬರಬೇಡಿ. ಈ ಸಿನಿಮಾದಲ್ಲಿ ಬೇರೆ ಒಂದು ಶೇಡ್ ಇದೆ. ರಚಿತಾ ರಾಮನ್ ಅವ್ರ ನಂತರ ನೀವು ಬೇರೆ ಯಾವ ಒಂದು ಸಿನಿಮಾದಲ್ಲೂ ಈ ರೀತಿ ಮಾಸ್ ಲುಕ್ಕಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ವಿಜಯ್ ಸರ್ ಮಗಳಿರ್ಬೋದು, ಅವರು ಒಂದು ಈ ಕತೆಗೆ, ಈ ಒಂದು ಸಿನಿಮಾದ ಕತೆಗೆ ತುಂಬ ದೊಡ್ಡ ಒಂದು ಎಳೆ ಹಾಕ್ತಾರೆ. ತುಂಬ ಚೆನ್ನಾಗಿದೆ. ಓವರಾಲ್ ಆಗಿ ಒಂದು ಹಳ್ಳಿ ಸೊಗಡಿನ ಕತೆ ಇದು. ತುಂಬ ಚೆನ್ನಾಗಿದೆ. ಓವರಾಲ್ ಸಿನಿಮಾ ಡ್ಯೂರೇಷನಲ್ಲಿ ನನಗಂತೂ ಯಾವ ಒಂದು ಸೆಕೆಂಡಲ್ಲೂ ಕೂಡ ಬೋರ್ ಆಗಿಲ್ಲ. ಆ್ಯಕ್ಷನ್ ಸೀಕ್ವೆನ್ಸಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ. ದಯವಿಟ್ಟು ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ಯಾರೂ ಕೂಡ ಪೈರಸಿನ ಮಾಡಬೇಡಿ. ಥ್ಯಾಂಕ್ ಯು. ಡೈರೆಕ್ಟ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದೊಂದು ಸಲ ಒಂದೊಂದು ಮೂವಿಗಳು ಡಿಫ್ರೆಂಟಾಗಿ ಬರ್ತದೆ. ಬಟ್ ಈ ಮೂವಿ ಬಂದು ದುನಿಯಾ ವಿಜಯ್ ಸರ್ ಫಿಲಮ್ ನೋಡಿದ್ರೆ ಸರ್ ಹೇಗಿತ್ತು ಸರ್ ಫಿಲಮ್? ಯೋಗ್ಯತೆ ಇದ್ದರೆ ದುಡ್ಡು ಕೊಟ್ಟು ಮೂವಿ ನೋಡ್ರಿ, ಇಲ್ಲಾಂದ್ರೆ ಮುಚ್ಕೊಂಡು ಮನೇಲಿರಿ, ನೋಡ್ತಾರೆ. ಅದು ಬಿಟ್ಬಿಟ್ಟು ತುಕಾಲಿ ಯಾವುದೋ 5,000 ರೂಪಾಯಿ 10,000 ರೂಪಾಯಿ ಮೊಬೈಲ್ ಐತೆ ಅಂದ್ಬಿಟ್ಟು ಪಾಪ ಸಾವಿರಾರು ಜನ ಕಷ್ಟಪಟ್ಟಿರ್ತಾರೆ, ಸಾವಿರಾರು ಜನ ಕೆಲಸ ಮಾಡಿರ್ತಾರೆ. ಮೊಬೈಲಲ್ಲಿ ಸಿಕ್ತೋ ಆನ್ಲೈನಲ್ಲಿ ಸಿಕ್ತೋ ಅಂತೆಲ್ಲ ಲೀಕ್ ಮಾಡೋಕ್ಕೆ ಹೋಗಬೇಡಿ, ಪೈರಸಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯೋಗ್ಯತೆ ಎಲ್ಲ ಪ್ರೋತ್ಸಾಹಿಸಿ. ನಾವು ಕನ್ನಡಿಗರಾಗಿ ಇಲ್ಲಿರೋರೆಲ್ಲ ಕನ್ನಡಿಗರ ನಟರೇ ಸರಿನಾ, ಎಲ್ಲರೂ ಕನ್ನಡದವರೇನೆ. ಹಂಗಿದ್ಕೊಂಡು ನಾನು ಆ ಹೀರೋ ಈ ಹೀರೋ ಅನ್ನೋದೆಲ್ಲ ಬಿಟ್ಟು ಎಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೆ, ಎಲ್ಲ ಹೀರೋಗಳದ್ದು ರಿಲೀಸ್ ಆಗುತ್ತೆ. ಎಲ್ಲ ಹೀರೋಗಳನ್ನೂ ಇಷ್ಟಪಡಿ, ಎಲ್ಲ ಸಿನಿಮಾಗಳನ್ನೂ ಬಂದು ನೋಡಿ. ಅಷ್ಟೇ.